ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ನಾನು ಮೇಷ್ಟ್ರ ಹೋಗಿದ್ದು ಸಹನಾರ ಉದ್ದೇಶಕ್ಕಲ್ಲ. ಪಂಚಾಯತಿಲಿ ಅವ್ವ ಕೊಟ್ಟಿದ್ದ ತೀರ್ಪು ಮೇಷ್ಟ್ರಿಗೆ ಒಪ್ಪಿಗೆ ಆಗದೆ ರಾತ್ರಿ ಕುಡ್ಕೊಂಡು ಮನೆ ತಾವು ಬಂದು ಅವ್ವನ ಮ್ಯಾಕೆ ಸ್ನೇಹವ್ರ ಮ್ಯಾಕೆ ಜೋರ ಮಾತಾಡ್ದಾರಂತೆ. ಯಾರು ಬಂಗಾರಮ್ಮನವ್ರ ಬಗ್ಗೆನೆಯ? ಅದಕ್ಕೆ ನಾನು ಅವ್ರನ್ನ ಗದ್ರಕಂತ ಹೋದೆ. ಕುಡ್ಕೊಂಡು ನಿಮ್ಮ ಮನೆ ಗಂಟ ಬರೋ ಚರ್ಬಿ ಬಂದ್ಬಿಡ್ತಾ ಅವನಿಗೆ. ಅಯ್ಯೋ ದೇವ್ರೇ, ಯಾರಿಗೆ ಏನು ಹೇಳ್ಬೇಕು ನನಗೆ ತಿಳಿದಂಗಾಗ್ಬಿಟ್ಟದೆ. ಅವ್ವ, ನಾನು ಈ ವಿಷಯನ ಅರ್ಥ ಮಾಡ್ಸೋಕೆ ಹೋದ್ರು ಅವ್ರು ಕೇಳೋ ಸ್ಥಿತಿನಾಗಿಲ್ಲ. ಈಗ ಈ ವಿಷಯನ ಸಹನವ್ರ ಹೆಂಗೆ ಹೇಳೋದು? ಅಳಿಯಂದ್ರೆ ನೀವು ಈ ಉದ್ದೇಶ ಇಟ್ಕೊಂಡು ಅವನ ತಾವು ಹೋಗಿಲ್ಲ ಅಲ್ವಾ? ಯಾಕೆ ಮತ್ತೆ ಬೇಜಾರು ಮಾಡ್ಕೋತೀರಿ? ಸಮಯ ನೋಡಿಕೊಂಡು ನಾವೇ ಸಹನನ್ ತಾವು ಮಾತಾಡ್ತೀವಿ. ಅವಳು ತವ ನೀನು ಮಾತಾಡೋದ? ಬೇಡ ಬೇಡ. ಅಲ್ಲವ್ವ, ನನ್ನಿಂದಲೇ ಇದೆಲ್ಲ ಆಗಿರೋದು. ನಾನೇ ಅವ್ರ ತಾವು ಮಾತಾಡಿದ್ರೆ ಸರಿ ಹೋಯ್ತದೆ. ಬೇಕು ಅಂದರೆ ನಾನು ಮುರಳಿ ಮೆಷ್ಟ್ರದವ ಕ್ಷಮೆ ಕೇಳ್ತೀನಿ. ನೀವು ಯಾಕೆ ಕ್ಷಮೆ ಕೇಳಬೇಕು? ಅವ್ರಿಗೆ ಅನ್ಸಿದ್ನ ಅವ್ರು ಹೇಳೋರೆ. ನೀವು ಏನೂ ನೊಂದ್ಕೋಬೇಡಿ. ನನಗಿದ್ರ ಬಗ್ಗೆ ಬೇಸರ ಇಲ್ಲ. ಅಲ್ಲ ಸಹನವ್ರೆ, 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 ನನ್ನಿಂದನೇ ಅಲ್ವೇ ಮೇಷ್ಟ್ರಂಗೆ ಮಾತಾಡಿದ್ದು. ಅದಕ್ಕೆ ನೀವಿಂಗೆ ನೊಂದ್ಕೊಳ್ಳೋದ್ರಾಗೆ ಅರ್ಥನೇ ಇಲ್ಲ. ಅವ್ರ ಮನ್ಸ್ನಾಗಿರೋದನ್ನ ಹೇಳೋಕ್ಕೆ ಸಮಯ ಕಾಯ್ತಾ ಇದ್ರು. ಅದನ್ನ ಈಗ ಹೇಳೋರೆ. ಇದರಿಂದ ನನಗೆ ಬೇಸರನೂ ಇಲ್ಲ, ನೋವೂ ಇಲ್ಲ. ನಂಗೆ ಒಂದು ಬೇಸರ ಏನು ಗೊತ್ತಾ? ಮೇಷ್ಟ್ರು ನನಗೋಸ್ಕರ ಬದಲಾಗಲಿಲ್ಲ ಅನ್ನೋದಕ್ಕಿಂತ ನಾನು ಇವ್ರನ್ನ ನಂಬಿಟ್ನಲ್ಲ ಅಂತ ಹೊಸ ಬೇಸರ ಆಟೆ. ವಿನೀತಾ ಮೇಡಮ್ ಅವ್ರಿದ್ರಾ? ಹಾಂ, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಬಂದರು. ನನಗೊಂದು ಸಹಾಯ ಮಾಡ್ತೀರಾ? ಕೇಳಿ. ಚಂದ್ರು ಅಣ್ಣಯ್ಯನ ಬರಕ್ಕೆ ಹೇಳ್ತೀರಾ? ನಾನು ಅಣ್ಣಯ್ಯನ ತವ ಮಾತಾಡಬೇಕು. ಚಂದ್ರು ಭವನ? ಆದರೆ ನೀವು ಮಾತಾಡ್ಬೇಕಾಗಿರೋದು ಮೇಷ್ಟ್ರ ತಾನೆ? ಹ್ಞೂ, ಆದರೆ ವಾ, ಬಾವಂಗೆ ಈ ಎಲ್ಲ ಹೇಳ್ಬಿಟ್ಟು ಭಾವನೆ ಮೇಷ್ಟ್ರ ತಾವು ಮಾತಾಡಲಿ ಅಂದ್ಲೆ? ಒಳ್ಳೇದು ಒಳ್ಳೇದು. ಭಾವ ಹೊಸಿ ಸಮಾಧಾನವಾಗಿ ಮೇಷ್ಟ್ರ ತಾವು ಮಾತಾಡ್ತಾರೆ. ಸರಿ, ನಾನು ಬರಕ್ಕೆ ಹೇಳ್ತೀನಿ. ಮನೆ ತವ ಬೇಡ, ಆಚೆ ಗುಡಿ ತವ ಅಥವಾ ಬ್ಯಾರೆ ಎಲ್ಲಾದರೂ ಬರಕ್ಕೆ ಹೇಳಿ. ಸರಿ, ಹೇಳ್ತೀನಿ. ನಾನು ಸೆಮ್ಸ್ಬಿಡಿ. ಅಯ್ಯೋ, ಸೆಮ್ಸು ಅಂತ ತಪ್ಪು ನೀವು ಏನೂ ಮಾಡಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.